ಕರ್ನಾಟಕದ 3 ಸ್ಥಳಗಳ ಮೇಲಿದೆಯಾ ಪಾಕಿಸ್ತಾನ ಕಣ್ಣು. ರಾಜ್ಯದ 3 ಜಿಲ್ಲೆಗಳನ್ನ ಗುರಿಯಾಗಿಸಿ ದಾಳಿ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ್ಯಾವ ಭಾಗಗಳು? ಬಹಳ ಮುಖ್ಯವಾಗಿ ಬೆಂಗಳೂರು, ಉತ್ತರ ಕನ್ನಡ ಹಾಗೆ ರಾಯಚೂರಿನಲ್ಲಿ ಹೈ ಅಲರ್ಟ್ ನೀಡಲಾಗಿದೆ. ಈ 3 ಜಿಲ್ಲೆಗಳಲ್ಲಿ ನಾಳೆಯಿಂದ ಮಾಕ್ ಡ್ರಿಲ್ ಕೂಡ ಇರುತ್ತೆ. ಬೆಂಗಳೂರಲ್ಲಿ ವಾಯುಪಡೆಯ ಟ್ರೈನಿಂಗ್ ಕಮಾಂಡ್, ಪ್ರಮುಖ ಸೇನಾ ನೆಲೆಗಳು, ಅಪಾರ ಜನಸಂಖ್ಯೆ ಇದೆ. ಇನ್ನು ಕಾರವಾರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನೌಕಾನೆಲೆ ಇದೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಹಾಗೆ ರಾಯಚೂರಿನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಕೂಡ ಇದೆ. ಹೀಗಾಗಿ ಈ 3 ಜಿಲ್ಲೆಗಳು ಕ್ಯಾಟಗರಿ 1ರಲ್ಲಿ ಸೇರ್ಪಡೆಯಾಗಿದೆ. ಮೊದಲ ಕ್ಯಾಟಗರಿ. ಅಗ್ನಿಶಾಮಕ ದಳ ಡಿಜಿಪಿ ಪ್ರಶಾಂತ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆ ಬೆಂಗಳೂರು, ಯಾಕೆ ಉತ್ತರ ಕನ್ನಡ, ರಾಯಚೂರು ಇಲ್ಲಿ ಹೈ ಅಲರ್ಟ್ ಯಾಕಿರುತ್ತೆ, ಮಾಕ್ ಡ್ರಿಲ್ನ ಅಗತ್ಯ ಈ ಪ್ರದೇಶಗಳಿಗೆ ಯಾಕಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ಅವರು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಜೊತೆಗೆ ಫಿನಾನ್ಷಿಯಲ್ ಹಬ್ ಕೂಡ, ಐಟಿ ಹಬ್, ಜೊತೆಗೆ ಉತ್ತರ ಕನ್ನಡ ರಾಯಚೂರಿನಲ್ಲೂ ಕೂಡ ಹೈ ಅಲರ್ಟ್, ಜೊತೆಗೆ ನಾಳೆ ದಿನ ಮಾಕ್ ಡ್ರಿಲ್ ನಡೆಯುತ್ತೆ ಈ 3 ಜಿಲ್ಲೆಗಳಲ್ಲಿ.